ಸ್ವಾತಿ ಮಲಿವಾಲ್ ಇತ್ತೀಚೆಗೆ ದೇಶಾದ್ಯಂತ ಕೇಳಿ ಬರ್ತಾ ಇರತಕ್ಕಂತ ಹೆಸರು. ಆಮ್ ಆದ್ಮಿ ಪಕ್ಷದ ಎಲ್ಲ ಸದಸ್ಯರು ಆಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಕೆ ಬಿಜೆಪಿ ಏಜೆಂಟ್ ಅಂತ ಕರೀತಾ ಇದ್ದಾರೆ. ನನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವಂತಹ ಬೆದರಿಕೆ ಕರೆಗಳು, ಕೊಲೆ ಬೆದರಿಕೆಗಳು ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ಕಾರಣವಾಗಿರೋದು ಧ್ರುವ ರಾಠಿ ಅನ್ನುವಂತಹ ಒಬ್ಬ ಯೂಟ್ಯೂಬರ್. ಆಮ್ ಆದ್ಮಿ ಪಕ್ಷ ಟೂಟರ್ ನೋಡಿತ್ತು, ಅವರ ದೇಹದ ಮೇಲೆ ಗಾಯಗಳಾಗಿವೆ ಅನ್ನುವಂತಹ ಮೆಡಿಕಲ್ ರಿಪೋರ್ಟ್ ಬಂದಿದೆ. ತಾವೇ ಹಾಕಿದ ಯಾವುದೇ ಸ್ಪಷ್ಟನೆಯೂ ಇಲ್ಲದೆ ಧ್ರುವ ರಾಠಿ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ನಾನಿವತ್ತು ದೆಹಲಿ ವಿದ್ಯಮಾನವೊಂದರ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಲ್ಲಿ ಬಂದು ಕೂತಿದ್ದೇನೆ. ಸ್ವಾತಿ ಮಲಿವಾಲ್ ಇತ್ತೀಚೆಗೆ ದೇಶಾದ್ಯಂತ ಕೇಳಿ ಬರ್ತಾ ಇರತಕ್ಕಂಥ ಹೆಸರು. ಸ್ವಾತಿ ಮಲಿವಾಲ್ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ, ಆ ಪಕ್ಷದ ಪ್ರಮುಖ ಮಹಿಳಾ ನಾಯಕಿ. ಆದರೆ ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು, ಅರವಿಂದ್ ಕೇಜ್ರಿವಾಲಿಂದ ಹಿಡಿದು ಪ್ರತಿಯೊಬ್ಬರು ಆಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಕೆ ಬಿಜೆಪಿ ಏಜೆಂಟ್ ಅಂತ ಕರೀತಾ ಇದ್ದಾರೆ. ಇದೆಲ್ಲವೂ ನಿಮಗೆ ಗೊತ್ತಿರುವಂಥದ್ದೇ. ಇದಕ್ಕೆ ಕಾರಣವೂ ಅಷ್ಟೇ. ಸ್ವಾತಿ ಮಲಿವಾಲ್ ಒಂದು ಆರೋಪವನ್ನು ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರ ಅಧಿಕೃತ ನಿವಾಸ, ಅಂದರೆ ದೆಹಲಿ ಮುಖ್ಯಮಂತ್ರಿಯ ಅಧಿಕೃತ ನಿವಾಸದಲ್ಲಿ ದೆಹಲಿ ಮುಖ್ಯಮಂತ್ರಿಯ ಮಾಜಿ ಆಪ್ತ ಸಹಾಯಕ ಬಿಭವ್ ಕುಮಾರ್ ಅನ್ನುವಂಥವನು ನನ್ನ ಮೇಲೆ ಹಲ್ಲೆ ಮಾಡ್ದ ಅನ್ನುವಂತಹ ಒಂದು ಆರೋಪವನ್ನು ಅವರು ಮಾಡಿದರು. ಆ ಸಂಬಂಧವಾಗಿ ಬಿಭವ್ ಕುಮಾರ್ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ವಾತಿ ಮಲಿವಾಲ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಇತ್ತೀಚೆಗೆ ನನ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವಂತಹ ಬೆದರಿಕೆ ಕರೆಗಳು, ಕೊಲೆ ಬೆದರಿಕೆಗಳು ಜಾಸ್ತಿ ಆಗ್ತಾ ಇವೆ ಆಮ್ ಆದ್ಮಿ ಪಕ್ಷದ ಸದಸ್ಯರಿಂದ. ಇದಕ್ಕೆ ಕಾರಣವಾಗಿರೋದು ಧ್ರುವ ರಾಠಿ ಅನ್ನುವಂತಹ ಒಬ್ಬ ಯೂಟ್ಯೂಬರ್, ಜರ್ಮನಿ ಮೂಲದ ಯೂಟ್ಯೂಬರ್ ನನ್ನ ಬಗ್ಗೆ ಮಾಡಿದ ವಿಡಿಯೋ. ಈ ವಿಡಿಯೋ ಪರಿಣಾಮವಾಗಿ ನನ್ನ ಮೇಲೆ ಹೇಟ್ ಮೆಸೇಜ್ಗಳು, ನನ್ನ ವಿರುದ್ಧ ಬೆದರಿಕೆ ಕರೆಗಳು, ನನ್ನ ವಿರುದ್ಧ ಬೆದರಿಕೆ ಟ್ರಾಲ್ಗಳು, ಕೊಲೆ ಬೆದರಿಕೆಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಧ್ರುವ ರಾಠಿ ವಿರುದ್ಧ ಮಾಡಿದ್ದಾರೆ. ಅವರು ತಮ್ಮ ಆರೋಪಕ್ಕೆ 4-5 ಅಂಶಗಳನ್ನು ಸಾಬೀತು ಮಾಡೋದಕ್ಕೋಸ್ಕರ ಟ್ವೀಟ್ ಮಾಡಿದ್ದಾರೆ. ಏನು ಆ 4-5 ಅಂಶಗಳು? ಮೊದಲನೇದು, ಆಮ್ ಆದ್ಮಿ ಪಕ್ಷ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ನಡೆದಿದೆ ಅಂತ ಮೊದಲಿಗೆ ಒಪ್ಕೊಂತು, ನಂತರ ಯೂಟರ್ನ್ ಹೊಡಿತು. ಈ ವಿಚಾರವನ್ನು ಧ್ರುವ ರಾಠಿ ತಮ್ಮ ವಿಡಿಯೋದಲ್ಲಿ ಪ್ರಸ್ತಾಪಿಸಲೇ ಇಲ್ಲ. ಎರಡನೇ ಅಂಶ, ಸ್ವಾತಿ ಮಲಿವಾಲ್ ಅವರ ದೇಹದ ಮೇಲೆ ಗಾಯಗಳಾಗಿವೆ ಅನ್ನುವಂತಹ ಮೆಡಿಕಲ್ ರಿಪೋರ್ಟ್ ಬಂದಿದೆ. ಧ್ರುವ ರಾಠಿ ತಮ್ಮ ವಿಡಿಯೋದಲ್ಲಿ ಈ ಅಂಶವನ್ನು ಬೇಕೆಂದೇ ಪ್ರಸ್ತಾಪಿಸಿಲ್ಲ. ಮೂರನೇ ಅಂಶ, ಬಿಭವ್ ಕುಮಾರ್ ತಮ್ಮ ಮೊಬೈಲ್ ಫೋನನ್ನು ಫಾರ್ಮ್ಯಾಟ್ ಮಾಡಿಸ್ಬಿಟ್ಟಿದ್ರು. ಅದರಲ್ಲಿರುವಂತಹ ಯಾವ ಮೆಸೇಜ್ಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ದೆಹಲಿ ಪೊಲೀಸರು ಅದನ್ನು ಮುಂಬೈಗೆ ತಗೊಂಡು ಹೋಗಿ ಅದನ್ನು ರಿಟ್ರೈವ್ ಮಾಡಿದ್ರು, ಎಲ್ಲ ಮೆಸೇಜ್ಗಳನ್ನು ಅನ್ನೋದು ಬೇರೆ ಪ್ರಶ್ನೆ. ಆದರೆ ಈ ಬಿಭವ್ ಕುಮಾರ್ ತಮ್ಮ ಮೊಬೈಲನ್ನು ಫಾರ್ಮ್ಯಾಟ್ ಮಾಡಿಸಿದಂತಹ ವಿಚಾರವನ್ನು ಧ್ರುವ ರಾಠಿ ಬೇಕೆಂದೇ ತಮ್ಮ ವಿಡಿಯೋದಲ್ಲಿ ಮುಚ್ಚಿಟ್ಟಿದ್ದಾರೆ. ಇನ್ನು ನಾಲ್ಕನೇ ಅಂಶ, ಆರೋಪಿ ಬಿಭವ್ ಕುಮಾರ್ CMನ ಅಧಿಕೃತ ನಿವಾಸದಲ್ಲೇ ಬಂಧನಕ್ಕೊಳಗಾದರು. ಇದು ಬಹಳ ಮುಖ್ಯವಾದ್ದು. ಧ್ರುವ ರಾಠಿ ಈ ಅಂಶವನ್ನು ತಮ್ಮ ವಿಡಿಯೋದಲ್ಲಿ ಬೇಕೆಂತಲೇ ಹೇಳಿಲ್ಲ. ಬಿಭವ್ ಕುಮಾರ್ ಕ್ರೈಮ್ ನಡೆದ ಸ್ಥಳದಲ್ಲಿ ಮತ್ತೆ ಯಾಕೆ ಕಾಣಿಸಿಕೊಂಡ್ರು? ಅವರು ಸಾಕ್ಷ್ಯ ನಾಶ ಮಾಡೋದಕ್ಕೆ ಮತ್ತೆ ಆ ಸ್ಥಳಕ್ಕೆ ಬಂದಿದ್ದರು. ಇದಕ್ಕೆ CM ಕಚೇರಿ ಹೇಗೆ ಅವಕಾಶ ಕೊಡ್ತು? ಈ ಯಾವ ಅಂಶಗಳನ್ನು ಧ್ರುವ ರಾಠಿ ತಮ್ಮ ವಿಡಿಯೋದಲ್ಲಿ ಹೇಳಿಲ್ಲ. ಬೇಕೆಂದೇ ಧ್ರುವ ರಾಠಿ ತನ್ನ ವಿರುದ್ಧ ದ್ವೇಷ, ಅಸೂಯೆ ಇವನ್ನು ಹುಟ್ಟುಹಾಕುವ ರೀತಿಯಲ್ಲಿ ತಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಇದರಿಂದಾಗಿ ನನಗೆ ಬೆದರಿಕೆ ಕರೆಗಳು, ಕೊಲೆ ಬೆದರಿಕೆಗಳು ಜಾಸ್ತಿ ಬರ್ತಾ ಇವೆ ಎನ್ನುವಂಥ ಆರೋಪವನ್ನು ಸ್ವಾತಿ ಮಲಿವಾಲ್ ನೇರವಾಗಿ ಮಾಡಿದ್ದಾರೆ. ಧ್ರುವ ರಾಠಿ ವಿರುದ್ಧ ಈ ರೀತಿಯ ಆರೋಪಗಳು ಹೊಸದೇನಲ್ಲ ಸ್ನೇಹಿತರೆ. ಅವರು ಆಮ್ ಆದ್ಮಿ ಪಕ್ಷದ ಪಕ್ಷಪಾತಿ ಅನ್ನುವಂಥ ವಿಚಾರ ಗುಟ್ಟಾಗೇನೂ ಉಳಿದಿಲ್ಲ. ವಿಪರ್ಯಾಸ ಅಂದರೆ ಧ್ರುವ ರಾಠಿ ಮಾಡಿದ ಒಂದು ವಿಡಿಯೋವನ್ನು ರೀಟ್ವೀಟ್ ಮಾಡಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದರು. ಧ್ರುವ ರಾಠಿ ಮಾಡಿದ ವಿಡಿಯೋ ತಾನು ರೀಟ್ವೀಟ್ ಮಾಡುವ ಮುಖಾಂತರ ಅವರು ಡೆಫಮೇಷನ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲು ಸೇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅರವಿಂದ್ ಕೇಜ್ರಿವಾಲ್. ವಿಕಾಸ್ ಪಾಂಡೆ ಅನ್ನುವಂಥವರು ಐ ಸಪೋರ್ಟ್ ಮೋದಿ ಅನ್ನುವಂಥ ಒಂದು ಟ್ವಿಟ್ ಪೇಜ್ ಇದೆ,
ಟ್ವೀಟ್ ಅಕೌಂಟ್. ಈ ಟ್ವೀಟ್ ಅಕೌಂಟು BJP IT ಸೆಲ್ಲಿನ ಪಾರ್ಟ್ 2 ಅಂತ ಧ್ರುವ್ ರಾಠಿ ಟ್ವೀಟ್ ಮಾಡಿದರು. ಅದನ್ನು ಅರವಿಂದ್ ಕೇಜ್ರಿವಾಲ್ ರೀಟ್ವೀಟ್ ಮಾಡಿದರು. ಇದು ತಮಗಾದ ಮಾನನಷ್ಟ ಅಂತ ಹೇಳಿ ಆ ಟ್ವೀಟ್ ಅಕೌಂಟ್ನ ಮಾಲೀಕರಾದಂತಹ ಅಥವಾ ಮೂಲ ಪುರುಷರಾದಂತಹ ವಿಕಾಸ್ ಪಾಂಡೆ ಅನ್ನುವಂಥವರು ನ್ಯಾಯಾಲಯಕ್ಕೆ ಹೋಗಿದ್ದರು. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡ್ರು. ವಿಕಾಸ್ ಪಾಂಡೆ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿರುವಂತಹ ವಿಡಿಯೋವನ್ನು ನೀವು ರೀಟ್ವೀಟ್ ಮಾಡಿದ್ದೀರಿ, ಹಾಗಾಗಿ ನಿಮಗೆ ಯಾಕೆ ಕಾರಾಗೃಹ ಶಿಕ್ಷೆ ಆಗಬಾರ್ದು ಅಂತ ದೆಹಲಿ ಹೈಕೋರ್ಟ್ ಬಹಳ ಕಟುವಾಗಿ ಟೀಕಿಸಿತ್ತು. ಅದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅಂತಿಮವಾಗಿ ಅರವಿಂದ್ ಕೇಜ್ರಿವಾಲ್ ಕ್ಷಮಾಪಣೆ ಕೇಳಬೇಕಾಗಿ ಬಂತು. ನನ್ನಿಂದ ತಪ್ಪಾಗಿದೆ, ನಾನು ಧ್ರುವ್ ರಾಠಿ ಅವರ ಆ ವಿಡಿಯೋವನ್ನು ರೀಟ್ವೀಟ್ ಮಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಕೇಳಬೇಕಾಗಿ ಬಂತು. ಆ ಕ್ಷಮಾಪಣೆಯ ನಂತರ ವಿಕಾಸ್ ಪಾಂಡೆ ಆ ಕೇಸನ್ನು ಕ್ಲೋಸ್ ಮಾಡಲಿಕ್ಕೆ ಒಪ್ಕೊಂಡ್ರು. ಹೀಗೆ ಧ್ರುವ್ ರಾಠಿ ತಮ್ಮ ನಾಯಕ ಅಂತ ಹೇಳ್ಬೋದು ಅಥವಾ ತಮ್ಮ ಮಾರ್ಗದರ್ಶಕ ಅರವಿಂದ್ ಕೇಜ್ರಿವಾಲ್ರನ್ನೇ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟಿದ್ರು. ಈ ರೀತಿಯ ಅವಾಂತರಗಳು ಧ್ರುವ್ ರಾಠಿ ಅವರ ಟ್ವೀಟ್ಗಳಲ್ಲೂ ಕಂಡುಬರ್ತವೆ, ಸಾಕಷ್ಟು ಕಂಡುಬರ್ತವೆ. 2019ರಲ್ಲಿ ಅಮಿತ್ ಶಾ CAA ಕಾನೂನನ್ನು ಜಾರಿಗೆ ತರುವ ಸಂಬಂಧ ಲೋಕಸಭೆಯಲ್ಲಿ ಮಾತಾಡಿದರು. ಧರ್ಮದ ಆಧಾರದ ಮೇಲೆ ಭಾರತ ಇಬ್ಬಾಗ ಆಯಿತು ಅನ್ನುವಂಥ ಅಂಶವನ್ನು ಅವರು ತಮ್ಮ ಭಾಷಣದಲ್ಲಿ ಹೇಳಿದರು. ಅದನ್ನು ಪ್ರಸ್ತಾಪಿಸಿ ನಮ್ಮ ಧ್ರುವ್ ರಾಠಿ ಒಂದು ಟ್ವೀಟ್ ಮಾಡ್ತಾರೆ. ಏನು, ಅಮಿತ್ ಶಾ ಅವರು ಬಹುಶಃ ತಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಷನ್ ತಗೊಂಡಿರಬಹುದು, ದೇಶ ಇಬ್ಬಾಗ ಆಗಿದ್ದು ಧರ್ಮದ ಆಧಾರದ ಮೇಲೆ ಅಲ್ವೇ ಅಲ್ಲ. ಸೊ ದೇಶ ಇಬ್ಬಾಗ ಆಗಿದ್ದು ಸೆಕ್ಯುಲರ್ ಭಾರತ ಮತ್ತು ಇಸ್ಲಾಮಿಕ್ ಪಾಕಿಸ್ತಾನದ ನಡುವೆ ಅನ್ನುವಂಥ ವಿಚಿತ್ರವಾದವನ್ನು ಮುಂದಿಟ್ಟಿದ್ರು. ಮತ್ತೊಂದು 2022ರಲ್ಲಿ ಕೇಂದ್ರ ಸರ್ಕಾರವೇ ಒಂದಷ್ಟು 45 ಯೂಟ್ಯೂಬ್ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂತ ಯೂಟ್ಯೂಬ್ಗೆ ಒಂದು ಸೂಚನೆಯನ್ನು ಕಳಿಸ್ತು. IT ಆ್ಯಕ್ಟ್ 2021 ಪ್ರಕಾರ ಇದು ದೇಶದ ಸಮಗ್ರತೆಗೆ ಮತ್ತು ಐಕ್ಯತೆಗೆ ಧಕ್ಕೆ ತರುವಂಥ ವಿಡಿಯೋಗಳು, ಇವುಗಳನ್ನು ನೀವು ಡಿಲೀಟ್ ಮಾಡಬೇಕು ಅನ್ನುವಂತಹ, ಬ್ಲಾಕ್ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಯೂಟ್ಯೂಬ್ಗೆ ಕಳಿಸ್ತು. ಅದರಲ್ಲಿ ಕೆಲವು ಪಾಕಿಸ್ತಾನಿ ಹ್ಯಾಂಡ್ಲರ್ಸ್ದು ಇದ್ವು, ಕೆಲವೊಂದು ಭಾರತೀಯ ಹ್ಯಾಂಡ್ಲರ್ಸ್ದು ಇದ್ವು. ಅವುಗಳಲ್ಲಿ ಧ್ರುವ್ ರಾಠಿ ಅವರ ವಿಡಿಯೋ ಕೂಡ ಒಂದಿತ್ತು. ಆ 45 ವಿಡಿಯೋಗಳಲ್ಲಿ ಏನದು ವಿಡಿಯೋ? ಅವರು ಇಮ್ರಾನ್ ಖಾನ್ ಬಗ್ಗೆ ಏನೋ ಒಂದು ವಿಡಿಯೋ ಮಾಡ್ತಾ ಅದರಲ್ಲಿ ಭಾರತದ ಮ್ಯಾಪನ್ನು ಬಳಸ್ಕೊಂಡಿದ್ರು. ಅದರಲ್ಲಿ ಕಾಶ್ಮೀರದ ಒಂದು ಭಾಗವನ್ನು ವಿವಾದಿತ ಪ್ರದೇಶ ಅಂತ ಹೇಳಿ ಅದರ ಬಗ್ಗೆ ತಮ್ಮ ವಿವರಣೆಯನ್ನು ಕೊಡ್ತಾ ಹೋಗಿದ್ದರು. ದೇಶದ ಸಂವಿಧಾನದ ಪ್ರಕಾರ ಭಾರತದ ಭೂಪಟವನ್ನು ತಪ್ಪಾಗಿ ತೋರಿಸೋದು ದೊಡ್ಡ ಅಪರಾಧ. ಹಾಗಾಗಿ ಈ ಯೂಟ್ಯೂಬರ್ಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮೊದಲಿಗೆ ಆ ವಿಡಿಯೋಗಳನ್ನು ಬ್ಲಾಕ್ ಮಾಡಬೇಕು ಅಂತ ಭಾರತ ಸರ್ಕಾರ ಆದೇಶ ಹೊರಡಿಸಿತ್ತು. ಧ್ರುವ್ ರಾಠಿ ಅವರ ಇನ್ಫ್ಲೂಯೆನ್ಸ್ ಎಷ್ಟಿದೆ ನೋಡಿ. 45 ವಿಡಿಯೋಗಳ ಪೈಕಿ 44 ವಿಡಿಯೋಗಳನ್ನು ಯೂಟ್ಯೂಬ್ ಬ್ಲಾಕ್ ಮಾಡಿದ್ದೀನಿ ಅಂತ ಯೂಟ್ಯೂಬ್ ಆಡಳಿತ ಮಂಡಳಿ ಅನೌನ್ಸ್ ಮಾಡ್ತು. ಆದರೆ ಧ್ರುವ್ ರಾಠಿ ಅವರ ಒಂದು ವಿಡಿಯೋ ಮಾತ್ರ ಡಿಲೀಟೇ ಆಗಿರಲಿಲ್ಲ. ಆ ನಂತರದಲ್ಲಿ ಕೆಲವು ಯೂಟ್ಯೂಬರ್ಗಳು, ಕೆಲವು ಟ್ವಿಟರ್ ಹ್ಯಾಂಡ್ಲರ್ಸ್ಗಳು ಅದನ್ನು ಪತ್ತೆ ಮಾಡಿ ಅದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಆ ನಂತರದಲ್ಲಿ ಧ್ರುವ್ ರಾಠಿ ಅವರ ಆ ವಿಡಿಯೋ ಬ್ಲಾಕ್ ಆಯಿತು. ಅಂದರೆ ಧ್ರುವ್ ರಾಠಿ ಅವರ ಇನ್ಫ್ಲೂಯೆನ್ಸ್ ಯೂಟ್ಯೂಬಿನ ಆಂತರಿಕ ವಲಯದಲ್ಲೂ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಇದು ಸಾಬೀತುಪಡಿಸುತ್ತೆ. ಮತ್ತೊಂದು ಉದಾಹರಣೆ, ಇದು 2019ರಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಧ್ರುವ್ ರಾಠಿ. ಏನು, ಛತ್ತೀಸ್ಗಢದ ಹಸ್ತೇವ್ ಅರಣ್ಯ ಪ್ರದೇಶದಲ್ಲಿ ಮೋದಿ ಸರ್ಕಾರ 1,70,000 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಅದಾನಿಗೆ ಮಾರಿಬಿಟ್ಟಿದೆ, ಅಲ್ಲಿ ಈಗ ಗಣಿಗಾರಿಕೆ ಶುರುವಾಗುತ್ತೆ ಅನ್ನುವಂಥ ಟ್ವೀಟನ್ನು ಧ್ರುವ್ ರಾಠಿ ಮಾಡಿದರು. ಅದಕ್ಕೆ ಅದಾನಿ ಗ್ರೂಪ್ ತಕ್ಷಣವೇ ಒಂದು ಕೌಂಟರನ್ನು ಅದೇ ಟ್ವೀಟ್ನಲ್ಲಿ ಕೊಡ್ತು. ಇದು ಅಪ್ಪಟ ಸುಳ್ಳು, ಇದಕ್ಕೆ ಕ್ಷಮಾಪಣೆ ಕೇಳದಿದ್ದರೆ ಧ್ರುವ್ ರಾಠಿ ಅವರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಅದಾನಿ ಗ್ರೂಪ್ ಕೊಡ್ತು. ತಕ್ಷಣವೇ ಧ್ರುವ್ ರಾಠಿ ಆ ಟ್ವೀಟನ್ನು ಡಿಲೀಟ್ ಮಾಡಿಬಿಟ್ರು. ನೋಡಿ, ತಾವೇ ಹಾಕಿದ ಟ್ವೀಟನ್ನು ಯಾವುದೇ ಸ್ಪಷ್ಟನೆಯೂ ಇಲ್ಲದೆ ಧ್ರುವ್ ರಾಠಿ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ. ಮತ್ತೊಂದು ಟ್ವೀಟ್ ಬಗ್ಗೆ ನಾನು ಹೇಳ್ತೇನೆ.
ಧ್ರುವ ರಾಠಿ 2016ರಲ್ಲಿ ಒಂದು ಟ್ವೀಟ್ ಮಾಡ್ತಾರೆ. ಏನದು? ಆಮ್ ಆದ್ಮಿ ಪಕ್ಷದ ಒಬ್ಬ ನಾಯಕ ದಿನೇಶ್ ಮೊಹಾನಿಯಾ ಅನ್ನುವಂಥವ್ರನ್ನ ದೆಹಲಿ ಪೊಲೀಸರು ಬಂಧಿಸ್ತಾರೆ. ಅವ್ರ ಮೇಲಿದ್ದ ಆರೋಪ ಏನು ಅಂತಂದರೆ, ಅವರು 60 ವರ್ಷದ ವಯೋವೃದ್ಧರ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಯಾವುದೇ ವಯೋವೃದ್ಧರ ಮೇಲೆ ಹಲ್ಲೆ ಮಾಡೋದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಧ್ರುವ ರಾಠಿ ಒಂದು ಟ್ವೀಟ್ ಮಾಡ್ತಾರೆ. ಏನು? ಈ ರೀತಿ ಹಲ್ಲೆ ಮಾಡಿದವ್ರ ಮೇಲೆಲ್ಲ ನೀವು ಆ್ಯಕ್ಷನ್ ತಗೊಳ್ತಾ ಹೋದರೆ ದೆಹಲಿಯ ಅರ್ಧ ಜನ ಜೈಲಿನಲ್ಲೇ ಇರಬೇಕಾಗುತ್ತೆ ಅನ್ನುವಂಥ ವ್ಯಂಗ್ಯಭರಿತವಾದಂಥ ಟ್ವೀಟನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಇವರಿಗೆ ವೃದ್ಧರ ಮೇಲೆ ಹಲ್ಲೆ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಪೊಲೀಸರು ಮಾಡಿದ ತಪ್ಪು ಅನ್ನುವಂಥ ಧಾಟಿಯಲ್ಲಿ ಇವರು ಟ್ವೀಟ್ ಮಾಡ್ತಾರೆ. ಅಂದರೆ ಆ ಮಟ್ಟಕ್ಕೆ ಧ್ರುವ ರಾಠಿ ಆಮ್ ಆದ್ಮಿ ಪಕ್ಷದ ಪರವಾಗಿ ತಮ್ಮ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದಾರೆ ಅನ್ನೋದು ಈ ಎಲ್ಲ ಉದಾಹರಣೆಗಳಿಂದ ಸಾಬೀತಾಗ್ತದೆ. ಹಾಗಾಗಿ ಈ ಬಾರಿಯೂ ಸಹ ಸ್ವಾತಿ ಮಲಿವಾಲ್ ಅವರ ಕೇಸನ್ನು ಇವರು ಯಾವ ರೀತಿ ತಿರುಚುವ ಪ್ರಯತ್ನ ಮಾಡಿದ್ದಾರೆ, ತನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವಂತಹ ಆಮ್ ಆದ್ಮಿ ಪಕ್ಷದ ಪರವಾಗಿ ಇವರು ಯಾವ ರೀತಿ ವಿಡಿಯೋ ಮಾಡಿದ್ದಾರೆ, ನಿಜವಾಗಿಯೂ ಹೇಳಬೇಕಾದ ಸತ್ಯಗಳನ್ನು ಯಾವ ರೀತಿ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಸ್ವಾತಿ ಮಲಿವಾಲ್ ತಮ್ಮ ಟ್ವೀಟ್ ಮೂಲಕ ಹೇಳಿದ್ದಾರೆ. ಸ್ವಾತಿ ಮಲಿವಾಲ್ ಧ್ರುವ ರಾಠಿ ಅವರ ಈ ಪಕ್ಷಪಾತಿತನವನ್ನು, ತಾನು ಇಂಡಿಪೆಂಡೆಂಟ್ ಯೂಟ್ಯೂಬರ್ ಅಂತ ಹೇಳಿಕೊಳ್ಳುವಂತಹ ಧ್ರುವ ರಾಠಿ ಅವರ ಆಮ್ ಆದ್ಮಿ ಪರ ಪಕ್ಷಪಾತಿತನವನ್ನು ಸ್ವಾತಿ ಮಲಿವಾಲ್ ಮತ್ತೊಮ್ಮೆ ಹೊರಕ್ಕೆ ತೆಗೆದಿದ್ದಾರೆ.